ನಮಸ್ಕಾರ. ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ಹಂಚಿಕೊಳ್ಳಕ್ಕೆ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿರುವಂತೆ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದೆ. ಸೆಲೆಬ್ರೇಷನ್ ಮಾಡಿದ್ರು, ಸಂಭ್ರಮಾಚರಣೆ ಮಾಡಿದರು. ಅದು ಸರಿ, ಅವರವರ ಒಂದು ಪೊಲಿಟಿಕಲ್ ಗೇಮ್ ಆಡಬೇಕು, ಆಡ್ತಾ ಇರ್ತಾರೆ. ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು ಅಥವಾ ಕೆಳಗಿಳಿಸ್ತಾ ಇತ್ತು. ನಂತರ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೇಮಕಗೊಂಡ್ರು ಹೈಕಮಾಂಡಿಂದ. ಹೀಗಾಗಿ ಇಲ್ಲಿ ಶಾಸಕಾಂಗದ ಸಭೆಯ ಅಂತಿಮ ಎನ್ನುವುದು ನಿಜವಾದರೂ ಕೂಡ ಅದು ಕೇವಲ ಕಣ್ಣೋರಿಸುವ ತಂತ್ರ ಅಂತ ಎಲ್ಲರಿಗೂ ಗೊತ್ತಿದೆ. ಕೊನೆಗೂ ಹೈಕಮಾಂಡ್ ನಿರ್ಧರಿಸುತ್ತೆ ಎನ್ನುವುದು ಕಳೆದ 50-60 ವರ್ಷಗಳಿಂದ ನಾವು ನೋಡ್ತಾ ಬಂದಿರುವಂಥ ಒಂದು ರಾಜಕೀಯ. ಹೀಗಾಗಿ ಹೈಕಮಾಂಡ ನಾಮನಿರ್ದೇಶನದಂತೆ ಡಿ.ಕೆ. ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಂದ ಏನೂ ನಿರೀಕ್ಷೆ ಇಲ್ಲ ಎನ್ನುವಂಥದ್ದು ಬಹುತೇಕರು ಹೇಳ್ತಿರುವಂಥದ್ದು. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರ ಒಂದು ರಾಜಕೀಯ ವೈಖರಿಯನ್ನು ಕಳೆದ 30-40 ವರ್ಷಗಳಲ್ಲಿ ನೋಡಿದ್ರೆ ಒಂದು ಗೊತ್ತಾಗುತ್ತೆ. ಇರಲಿ, ಅಥವಾ ನಾವೇನೂ ನಿರೀಕ್ಷೆ ಮಾಡದ ಮುಖ್ಯಮಂತ್ರಿಗಳಿಂದ ಅನೇಕ ಕೆಲಸಗಳು ಮಾಡಿರುವ ಸಾಧ್ಯತೆಗಳನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ. ಹೀಗಾಗಿ ಡಿ.ಕೆ.ಶಿ ಅವರು ಮುಖ್ಯಮಂತ್ರಿಗಳೇ ಅಧಿಕಾರ ವಹಿಸಿಕೊಂಡು 1 ತಿಂಗಳಾಗಿದೆ. ಈಗ 1 ತಿಂಗಳ ನಂತರ ಅಧಿಕಾರ ವಹಿಸಿಕೊಳ್ಳೋ ಸಂದರ್ಭದಲ್ಲಿ ಏನು 14 ಮಂತ್ರಿಗಳನ್ನು ಜೊತೆಗೆ ಅಧಿಕಾರ ಸ್ವೀಕಾರ ಮಾಡಿದರು. ಇವತ್ತಿಗೂ 14 ಮಂತ್ರಿಗಳ ಮಾತ್ರನೇ ಅಧಿಕಾರದಲ್ಲಿ ಇದ್ದಾರೆ ಅಥವಾ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಟ್ಟು 34 ಹುದ್ದೆಗಳು ಸಚಿವ ಸ್ಥಾನಗಳಿದ್ದಾವೆ. 34 ಸಚಿವ ಸ್ಥಾನಗಳಲ್ಲಿ ಇನ್ನೂ 20 ಸಚಿವ ಸ್ಥಾನಗಳನ್ನು ತುಂಬಬೇಕಾಗಿದೆ. ಸೊ ಇನ್ನೂ 20 ಸಚಿವ ಸ್ಥಾನಗಳನ್ನು ತುಂಬಬೇಕಂದ್ರೆ ಎಕ್ಸ್ಪೆನ್ಷನ್ ಆಫ್ ಮಿನಿಸ್ಟ್ರಿ, ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡಬೇಕಾಗುತ್ತೆ. ಯಾಕೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡ್ತಿಲ್ಲ ಎನ್ನುವಂಥದ್ದು ಅದು ಕೂಡ ಬೇರೆ ಚರ್ಚೆ. ಇಲ್ಲಿ ರಾಜಕೀಯ ಅನೇಕ ಸಚಿವ ಸ್ಥಾನಗಳ ಆಕಾಂಕ್ಷಿಗಳಿದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ತನಕ ಹೋಗಿದ್ದಾರೆ, ಹೈಕಮಾಂಡ್ ಜೊತೆಗೆ ಲಾಬಿ ಮಾಡ್ತಾ ಇದ್ದಾರೆ. ಇವೆಲ್ಲವೂ ದಿನನಿತ್ಯ ಪತ್ರಿಕೆಯಲ್ಲಿ ಬರ್ತಾ ಇದೆ. ಅದು ಕೂಡ ನಾವು ಬಿಟ್ಬೇಡ. ಲಾಬಿ ಎನ್ನುವಂಥದ್ದು ಕೂಡ ಈಗಿರುವ ಒಂದು ರಾಜಕಾರಣದ ಭಾಗ ಅಂತ ಕೂಡ ಎಲ್ಲ ನಾವು ನಂಬಿರೋದ್ರಿಂದ ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕೂ ಆಗೋದಿಲ್ಲ. ಸೊ ಲಾಬಿ ನಡೀತಾ ಇದೆ. ಮುಖ್ಯಮಂತ್ರಿಗಳು ಸುಮ್ಮನೆ ಒಂದು ತೋರಿಕೆಗೋಸ್ಕರ, ಉಪಚಾರಕ್ಕೆ ಅಂತ ಕರಿತೀವಲ್ಲ, ಉಪಚಾರಕ್ಕೋಸ್ಕರ ಯಾರು ಲಾಬಿ ಮಾಡಬಾರ್ದು ಅಂತ ಹೇಳ್ತಿರೋದು ಕೂಡ ನಮಗೆ ಗೊತ್ತೇ. ಸ್ವತಃ ಅವರೇ ಲಾಬಿ ಮಾಡ್ತಿರೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಮುಖ್ಯ ಪ್ರಶ್ನೆ ಇರುವಂಥದ್ದು, ಮುಖ್ಯವಾಗಿ ಶಿಕ್ಷಣಕ್ಕೆ, ಕೃಷಿ ಇಲಾಖೆಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಸಚಿವರಿಲ್ಲ. ಮುಖ್ಯವಾಗಿ ಶಿಕ್ಷಣ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೃಷಿ ಇವು ರಾಜ್ಯದ ಇಡೀ ರಾಜ್ಯ ಸರ್ಕಾರದ ಮಾತ್ರ ಅಲ್ಲ, ರಾಜ್ಯದ ಜನತೆಯ ಒಂದು ಬದುಕಿಗೆ ಆಧಾರ ಸ್ತಂಭಗಳಾಗಿರುವಂಥವು. ಎಲ್ಲ ರೀತಿಯಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಕೂಡ ಇವು ಒಂದು ಆಧಾರ ಸ್ತಂಭ ಆಗಿರುವಂಥವು ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಅತಿ ಹೆಚ್ಚು ಜವಾಬ್ದಾರಿ ಇರುವಂತಹ ಇಲಾಖೆಗಳಿವು. ಈ ಇಲಾಖೆಗಳಿಗೆ ಯಾಕೆ ಸಚಿವರನ್ನು ನೇಮಕಾತಿ ಮಾಡ್ತಾ ಇಲ್ಲ? ಮಂತ್ರಿಮಂಡಲ ವಿಸ್ತರಣೆ ಮಾಡ್ಕೊಳ್ಳಿ, ಅದು ಲೇಟ್ ಆಗ್ತಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಕನಿಷ್ಠ ಈ 3 ಇಲಾಖೆಗೆ ಸಚಿವರನ್ನು ನೇಮಕಾತಿ ಮಾಡ್ಬೋದಾಗಿತ್ತಲ್ಲ. ಯಾಕೆ ಈ 3 ಇಲಾಖೆಗೆ ಸಚಿವರನ್ನು ನೇಮಕಾತಿ ಮಾಡ್ತಾ ಇಲ್ಲ? ನಾವು ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೇಳ್ತಾ ಇದ್ದೀವಿ. ನೀವು ಮುಖ್ಯಮಂತ್ರಿಗಳಾಗ್ತೀನಿ, ನಾನು ಅದನ್ನ ಮಾಡ್ತೀನಿ, ನಾನು ಕೂಲಿ ಕೊಡಿ, ನಾನು ಅದನ್ನ ಮಾಡಿದೆ, ಇದನ್ನ ಮಾಡಿದೆ ಅಂತೆಲ್ಲ ಕತೆ ಬಿಡ್ತಾ ಇದ್ದೀರಾ. ಅದು ನಿಮ್ಮ ಮಾತುಗಳು, ನಮ್ಮ ಮಾತುಗಳಲ್ಲ. ನೀವು ಜನರ ಒಂದು ಕೃಪೆಯಿಂದ ಅಧಿಕಾರಕ್ಕೆ ಬಂದಿದ್ದೀರಾ, ಜನಗಳಿಗೋಸ್ಕರ ಅಧಿಕಾರಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ಮೇಲೆ ಜನರಿಗೆ ಬದುಕಿನಲ್ಲಿ ಅನೇಕ ರೀತಿಯ ಬದಲಾವಣೆ ತರಬಲ್ಲಂತಹ ಶಿಕ್ಷಣ, ಕೃಷಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಮುಖ್ಯವಾಗಿ ಇತರ ಇಲಾಖೆಗಳು ಕೂಡ ಬೇಕು. ಅದ್ರ ಬಗ್ಗೆ ಇಲ್ಲ ಅಂತ ಅದನ್ನು ಯಾವತ್ತೂ ಬೇರೆ ಇಲಾಖೆಗಳಿಗೆ ಇಲ್ಲ ಅನ್ನೋದನ್ನು ನಾನು ಗೌರವಗೊಳಿಸ್ತಾ ಇಲ್ಲ. ಆದರೆ ಈ ಇಲಾಖೆಗಳಿಗೆ ಯಾಕೆ ಸಚಿವರನ್ನು ನೇಮಕಾತಿ ಮಾಡ್ತಾ ಇಲ್ಲ? ಶಿಕ್ಷಣ ಇಲಾಖೆಗೆ ಬರಲಿಕ್ಕೆ ಯಾರಿಗೂ ಆಸಕ್ತಿ ಇಲ್ವೇ? ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಪ್ರಶ್ನೆಗಳು ಮಾಡ್ತಾ ಇದ್ದೀವಿ. ಶಿಕ್ಷಣ ಇಲಾಖೆಗೆ ಬರಲಿಕ್ಕೆ ಯಾರಿಗೂ ಆಸಕ್ತಿ ಇಲ್ಲವೇ? ಶಿಕ್ಷಣ ಇಲಾಖೆ ಅನ್ನುವಂಥ ಅಷ್ಟೊಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಕೃಷಿ ಇಲಾಖೆಗೆ ಬರಲಿಕ್ಕೆ ಯಾರಿಗೂ ಆಸಕ್ತಿ ಇಲ್ವೇ?
ಕೃಷಿ ಇಲಾಖೆ ಅಷ್ಟೊಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಸಮಾಜ ಕಲ್ಯಾಣ ಇಲಾಖೆಗೆ ಬರಲಿಕ್ಕೆ ಆಸಕ್ತಿ ಇದೆ, ಆದರೆ ನಿಮಗೆ ಯಾರಿಗೆ ಕೊಡಬೇಕೆನ್ನುವಂತಹ ಗೊಂದಲದಲ್ಲಿದ್ದೀರಾ. ನೀವು ರಾಜ್ಯದ ಜನತೆಗೆ ಸ್ಪಷ್ಟಪಡಿಸ್ಬೇಕು ಮುಖ್ಯಮಂತ್ರಿಗಳೇ. ಏನು ನಿಮ್ಮ ಬೇಕಾಬಿಟ್ಟಿ ಅಧಿಕಾರ ನಡೆಸಬೇಕಾ? ಅಧಿಕಾರ ನಡೆಸೋಕ್ಕೆ ನಾವು ನಿಮ್ಮನ್ನ ಆಯ್ಕೆ ಮಾಡಿದೀವ? ನಿಮಗೆ 135 ಶಾಸಕರನ್ನ ಆಯ್ಕೆ ಮಾಡಿಬಿಟ್ಟು ನೀವು ಹೇಗೆ ಬೇಕಾದ್ರೂ ಆಯ್ಕೆ ಮಾಡಿ, ನಿಮ್ಮ ಮನಸ್ಸಿಗೆ ಬಂದಂತೆ ಆಯ್ಕೆ ಮಾಡೋದಕ್ಕೋಸ್ಕರ ನೀವು ಅಧಿಕಾರದಲ್ಲಿ ಇದೆ ಅಂತ ತಿಳ್ಕೊಂಡಿದ್ದೀರಾ? ಹಿಂದಿನ BJP ಸರ್ಕಾರದ ದುರಾಡಳಿತ, ಅದರ ಕೋಮು ಗಲಭೆಗಳು, ನಡೆಸಿದಂಥ ಕೋಮು ಸಂಘರ್ಷ ಮತ್ತು ಧರ್ಮಾಂಧ ಧ್ರುವೀಕರಣ, ಭ್ರಷ್ಟಾಚಾರ, ಅನೇಕ ಕಾರಣಗಳೇ ಅವರನ್ನು ಸೋಲಿಸ್ಬಿಟ್ಟು ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದೀವಿ. ನೀವೇನು ಮಾಡ್ತಾ ಇದ್ದೀರಾ? ಕಳೆದ 3 ವರ್ಷಗಳ ನಿಮ್ಮ ಪರ್ಫಾರ್ಮೆನ್ಸು ಬೇರೆ ಚರ್ಚೆ ಆಗಿದೆ. ಆದರೆ ಯಾತಕ್ಕೋಸ್ಕರ ಶಿಕ್ಷಣ ಇಲಾಖೆ, ಕೃಷಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಸಚಿವರನ್ನು ನೇಮಕಾತಿ ಮಾಡ್ತಾ ಇಲ್ಲ? ಶಾಲೆಗಳು ಪ್ರಾರಂಭ ಆಗಿದ್ದಾವೆ, ಉನ್ನತ ಶಿಕ್ಷಣದಲ್ಲಿ ಕೋರ್ಸ್ಗಳು ಪ್ರಾರಂಭ ಆಗ್ತಾ ಇದ್ದಾವೆ, ಡಿಗ್ರಿ ಕಾಲೇಜ್ಗಳು ಪ್ರಾರಂಭ ಆಗ್ತಾ ಇದ್ದಾವೆ, ವಿಶ್ವವಿದ್ಯಾಲಯಗಳಲ್ಲಿ ತರಗತಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಆದರೆ ಅದಕ್ಕೊಬ್ಬ ಸಚಿವರಿಲ್ಲ. ನೀತಿ ನಿರೂಪಣೆಯನ್ನು ಜಾರಿಗೊಳಿಸಬೇಕಾದಂಥ ಆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಸಚಿವರಿಲ್ಲ. ಶಿಕ್ಷಣದ ಬಗ್ಗೆ ಮಾತಾಡೋದಾದರೆ ಇವತ್ತು ರಾಜ್ಯದಲ್ಲಿ 41,000 ಹತ್ತತ್ರ ಪ್ಲಸ್ ಪ್ರಾಥಮಿಕ ಶಾಲೆಗಳಿದ್ದಾವೆ. ಸುಮಾರು ಆ ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು 45,590 ಹುದ್ದೆಗಳು ಖಾಲಿ ಇದ್ದಾವೆ. ಪ್ರಾಥಮಿಕ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 45,590 ಹುದ್ದೆಗಳು ಖಾಲಿ ಇದ್ದಾವೆ. ಸುಮಾರು 5,024 ಪ್ರೌಢಶಾಲೆಗಳಿದ್ದಾವೆ. ಈ ಪ್ರೌಢಶಾಲೆಗಳಲ್ಲಿ 12,134 ಹುದ್ದೆಗಳು ಖಾಲಿ ಇದ್ದಾವೆ. ಇದಕ್ಕೆ ವಿಧಾನಸಭೆಯ ಸಚಿವರು ಲಿಖಿತ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿರಂಜನಾರಾಧ್ಯ ಅವರು ಬರೆದಂಥ ಲೇಖನದಲ್ಲಿ ಪ್ರಕಟ ಆಗಿದೆ. ಹಾಗಿದ್ಮೇಲೆ ನೀವು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಶಿಕ್ಷಕರ ನೇಮಕಾತಿ ಆಗದಿಲ್ಲ ಸರ್ಕಾರಿ ಶಾಲೆ ಹೇಗೆ ನಡೀತದೆ? ತರಗತಿಗಳನ್ನು ಹೇಗೆ ನಡೆಸ್ತೀರಿ? ತರಗತಿಗಳು ನಡೆದ ಹೋದ್ರೆ ವಿದ್ಯಾರ್ಥಿಗಳ ಕಲಿಕೆ ಹೇಗಾಗುತ್ತೆ? ಯಾಕೆ ನಿಮಗೆ ನಿಮಗೆ ಮುಖ್ಯ ಅನಿಸ್ತಾನೆ ಅಲ್ವಾ? ಮಕ್ಕಳ ಶಿಕ್ಷಣ ಮುಖ್ಯ ಅನಿಸ್ತಾನೆ ಅಲ್ವಾ? 6ರಿಂದ 14ನೇ ವಯಸ್ಸಿನ ಮಕ್ಕಳ ಶಿಕ್ಷಣ, ಪೂರ್ವ ಪ್ರಾಥಮಿಕ ಶಿಕ್ಷಣ, 4ನೇ ವರ್ಷ 5ನೇ ವರ್ಷಕ್ಕೆ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಮಕ್ಕಳ ಶಿಕ್ಷಣ ನಿಮಗೆ ಅಗತ್ಯ ಅನಿಸ್ತಾ ಇಲ್ವಾ? ಶಿಕ್ಷಕರಿಲ್ಲದಂಥ 45,590 ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು 12,134 ಪ್ರೌಢಶಾಲೆ, ಅಂದ್ರೆ ಹತ್ರ 57,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ಅಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಮಧು ಬಂಗಾರಪ್ಪನವರು ಕಳೆದ 3 ವರ್ಷಗಳಿಂದ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ 11,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ನೇಮಕಾತಿ ಪ್ರಕ್ರಿಯೆ ಶುರುವಾಗಿಲ್ಲ. ಈಗ ಕಳೆದ 1 ವರ್ಷದ ಹಿಂದೆ ನೀವೇನು ನೇಮಕಾತಿ ಮಾಡ್ಕೊಂಡಿದ್ರೆ ಅದು ಹಿಂದಿನ ಸರ್ಕಾರ ಸಂದರ್ಭದಲ್ಲಿ ಶುರುವಾದಂಥ ನೇಮಕಾತಿ ಪ್ರಕ್ರಿಯೆ ಆಗಿತ್ತು. ಅದು ನೀವು ಪೂರ್ಣಗೊಳಿಸ್ತಿದ್ದೀರಾ. ನಿಮ್ಮ ಅವಧಿಯಲ್ಲಿ ಒಬ್ಬ ಶಿಕ್ಷಕರ ನೇಮಕಾತಿ ಆಗಿಲ್ಲ. 57,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ಆದರೆ ಅದಕ್ಕೆ ಶಿಕ್ಷಣ ಸಚಿವರ ನೇಮಕಾತಿ ಮಾಡ್ತಾ ಇಲ್ಲ. ಮತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 7 ಜಿಲ್ಲೆಗಳಿದ್ದಾವೆ. ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಹೊಸಪೇಟೆ, ವಿಜಯನಗರ ಜಿಲ್ಲೆ. ಈ ವಿಜಯನಗರ ಜಿಲ್ಲೆಗಳಲ್ಲಿ ಮಂಜೂರಾದ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳು 45,431 ಆಗಿದ್ರೆ ಅಲ್ಲಿ ಕಾರ್ಯನಿರ್ವಹಿಸುತ್ತಂಥವ್ರು ಶಿಕ್ಷಕರು 27,114 ಶಿಕ್ಷಕರು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ 18,317 ಶಿಕ್ಷಕರ ಹುದ್ದೆಗಳು ಖಾಲಿ, ಅಂದರೆ 41% ಹುದ್ದೆಗಳು ಖಾಲಿ ಇದ್ದಾವೆ. 18,317 ಹುದ್ದೆಗಳು ಖಾಲಿ ಇದ್ದಾವೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ. ಈ 7 ಜಿಲ್ಲೆಗಳನ್ನ ನಾವು ಮಾತಾಡ್ತಾ ಇದ್ದೀವಿ. 6 ಜಿಲ್ಲೆಗಳಲ್ಲಿ 18,317 ಹುದ್ದೆಗಳು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ನೀವು ಶಿಕ್ಷಕರನ್ನು ಕಲ್ಯಾಣ ಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. 40% ಶಿಕ್ಷಕರಿಲ್ಲ. ಆ ಭಾಗದಲ್ಲಿ ಅತ್ಯುತ್ತಮ ಫಲಿತಾಂಶ ಬರಬೇಕಂದ್ರೆ ಹೇಗೆ ಬರುತ್ತೆ? ಪತ್ರಿಕೆಗಳಲ್ಲಿ ಮಾತನಾಡುವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹಿಂದುಳಿದಿರುವ ಜಿಲ್ಲೆ, ಅಲ್ಲಿ ಶಿಕ್ಷಣದ ಹಿಂದುಳಿದಿದೆ ಅಂತಂದರೆ ಅದಕ್ಕೆ ಯಾರು ಜವಾಬ್ದಾರರು? ನೀವು ಜವಾಬ್ದಾರಲ್ವಾ? DK ಶಿವಕುಮಾರ್ ಅವರೇ, ನಿಮಗೆ ಯಾವುದೇ ಜವಾಬ್ದಾರಿ ಇಲ್ವಾ? ಹಾಗಿದ್ಮೇಲೆ ನಿಮ್ಮ ಉತ್ತರದಾಯಿತ್ವವೇನು? ಶಿಕ್ಷಕರನ್ನ ಶಿಕ್ಷಣ ಸಚಿವರ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಶಿಕ್ಷಣ ಸಚಿವರು ಇಲ್ಲದೆ ಕಾರಣಕ್ಕೆ ಇಡೀ ಒಂದು ವ್ಯವಸ್ಥೆ ಅರಾಜಕತೆ ತುಂಬಿಕೊಳ್ಳುತ್ತೆ. ಅಧಿಕಾರಿಗಳೇ ದರ್ಬಾರ್ ನಡೆಸ್ತಾರೆ. ಯಾವುದೇ ಸಂದರ್ಭದಲ್ಲಿ ಕಳೆದ 50 ವರ್ಷಗಳ ಇತಿಹಾಸವನ್ನು ನೋಡೋದಾದ್ರೆ ಯಾವುದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಶಿಕ್ಷಕರ ನೇಮಕಾತಿ ಬಗ್ಗೆ ಆಗಲಿ, ಶಾಲೆಗಳನ್ನು ಅಚ್ಚುಕಟ್ಟಾಗಿ ಸಮರ್ಪಕವಾಗಿ ನಡೆಸುವ ಬಗ್ಗೆ ಆಗಲಿ ಆಸಕ್ತಿಯಿಲ್ಲ ಅನ್ನುವುದನ್ನು ನಾವು ಕಂಡಿದ್ದೀವಿ. ಹಾಗಾದ್ರೆ ಅಧಿಕಾರಿಗಳೇ ಶಾಲೆಗಳನ್ನು ನಡೆಸುವುದಾಗದಾಗಿದ್ರೆ ಶಿಕ್ಷಣ ಸಚಿವರ ಅಗತ್ಯವೇನಿದೆ? ಕಲಿಕೆಗೆ ಮೂಲಭೂತವಾಗಿರುವಂಥದ್ದು ಓದು, ವ್ಯಾಸಂಗ ಕ್ರಮ, ಪಠ್ಯಕ್ರಮ, ಅದ್ರ ಬಗ್ಗೆ ಯಾರ ಜೊತೆ ನಾವು ಚರ್ಚೆ ಮಾಡಬೇಕು? ಯಾರ ಜೊತೆಗೆ ನಾವು ಮಾತನಾಡಬೇಕು? ಅದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ಒಂದು ಕಾಳಜಿ ಇಲ್ವಾ? ನಿಮಗೆ ಬದ್ಧತೆ ಇಲ್ವಾ? ನಿಮಗೆ ಶಿಕ್ಷಣ ಸಚಿವರಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಶೌಚಾಲಯಗಳಿಲ್ಲ. ಶೌಚಾಲಯಗಳನ್ನ ಕಟ್ಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಶೌಚಾಲಯ ಕಟ್ಸಿದ ಕನ್ನಡಕ್ಕೆ ನೀರಿನ ಸಂಪರ್ಕ ಇರಬೇಕಲ್ಲ, ಅದಕ್ಕೆ ಡ್ರೈನೇಜ್ ಸಂಪರ್ಕ ಇರಬೇಕಲ್ಲ, ಅದರ ಸ್ವಚ್ಛತಾ ಒಂದು ವ್ಯವಸ್ಥೆ ಇರಬೇಕಲ್ಲ. ಯಾರು ಮಾಡ್ತಾ ಇದ್ದಾರೆ?
ಇದನ್ನೆಲ್ಲ ನಿಮಗೆ ಯಾರು ನಿಗಾ ವಹಿಸ್ತಾರೆ, ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಮಾಡ್ತಾರೆ ಅಂತಂದ್ರೆ ಮತ್ತೆ ಕೇಳ್ತಾ ಇದ್ದೀನಿ. ಹಾಗಾದ್ರೆ ಮಂತ್ರಿಮಂಡಲ ಅಗತ್ಯ ಏನಿದೆ, ಮುಖ್ಯಮಂತ್ರಿಗಳ ಅಗತ್ಯ ಏನಿದೆ ಅಂತ ನಾವು ಕೇಳಿದ್ರೆ ನಿಮಗೆ ಯಾವ ರೀತಿಯಾಗಿ ಒಂದು ಕೋಪ ಬರುತ್ತೆ? ಅಧಿಕಾರಿಗಳು ನಡೆಸೋದಾದ್ರೆ ಮುಖ್ಯಮಂತ್ರಿಗಳ ಅಗತ್ಯವಿಲ್ವಲ್ಲ. ಹಣಕಾಸು ಅಧಿಕಾರಿಗಳು ಆ ಬಜೆಟ್ನ ರೂಪರೇಷೆ ಕೊಡ್ತಾರೆ, ಅದನ್ನ ಮಂಡಿಸ್ತಾರೆ. ಮುಖ್ಯಮಂತ್ರಿಗಳು ಯಾಕೆ ಬೇಕಂತ ಕೇಳಿದ್ರೆ ಅದು ಪ್ರಜಾಪ್ರಭುತ್ವ ವಿರೋಧಿ ಮಾತಾಗುತ್ತೆ. ಅದೇ ರೀತಿ ಶಿಕ್ಷಣ ಸಚಿವರಿಗೆ ಬೇಕಲ್ವಾ? ಇದನ್ನು ನೀವು ಯಾವ ರೀತಿ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮತ್ತು KPS ಶಾಲೆಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ. ಮಧು ಬಂಗಾರಪ್ಪನವರು ಮತ್ತೆ ಹೇಳ್ತಾ ಇದ್ದಾರೆ KPS ಶಾಲೆಗಳನ್ನ ನಾವು ಸ್ಥಾಪನೆ ಮಾಡ್ತಾ ಹೋಗ್ತೀವಿ. ಈಗ 700 KPS ಶಾಲೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಯ್ತು, KPS ಶಾಲೆ ಹೊಡೆದ್ರೆ ನಿಮ್ಮ ಪ್ರಕಾರ ಅತ್ಯುತ್ತಮ ಗುಣಮಟ್ಟದ ಶಾಲೆಗಳು, ಅಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ 12ನೇ ತರಗತಿಯವರೆಗೆ ನಾವು ಅತ್ಯುತ್ತಮ ಗುಣಮಟ್ಟದ ದ್ವಿಭಾಷಾ ಮಾಧ್ಯಮದಲ್ಲಿ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಾರೆ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ. ಸರಿ, ನಾವೇ ಯಾರೂ ಸಹ ಅತ್ಯುತ್ತಮ ಗುಣಮಟ್ಟದ ಶಾಲೆಗಳನ್ನು ನಿರ್ಮಿಸ್ತೀವಿ ಅಂತಂದ್ರೆ ಯಾರೂ ಅದಕ್ಕೆ ಅಡ್ಡಿ ಆಗೋದಿಲ್ಲ. ಆದರೆ ನೀವು ಯಾವುದೇ ಹೆಸರಲ್ಲಿ ಆದ್ರೂ ಕರೀರಿ, KPS ಅಂತಾದ್ರೂ ಕರೀರಿ, ಮ್ಯಾಗ್ನೆಟ್ ಶಾಲೆ ಅಂತಾದ್ರೂ ಕರೀರಿ, ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ನಾವೇ ಕೇಳ್ತಾ ಇದೀವಿ ಅತ್ಯುತ್ತಮ ಗುಣಮಟ್ಟದ ಶಾಲೆಗಳು ಬೇಕಂತ ಹೇಳ್ಬಿಟ್ಟು ನೀವು ಅದು ನಿರ್ಮಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ರೆ ಸರಿ. ಆದರೆ ಎಲ್ಲಾ ಜಿಲ್ಲೆಗಳಿಗೆ ಯಾಕೆ ನೀವು ಶಾಲೆಗಳನ್ನು ನಿರ್ಮಿಸ್ತಾ ಇಲ್ಲ? ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಾಕೆ ಇದೇ ಗುಣಮಟ್ಟದ ಶಾಲೆಗಳನ್ನು ನೀವು ನಿರ್ಮಿಸ್ತಾ ಇಲ್ಲ? ಯಾಕೆ ಆಯ್ಕೆ ಮಾಡಿಬಿಟ್ಟು ಕೇವಲ KPS ಶಾಲೆಗಳು ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಎರಡನೇ ಪ್ರಶ್ನೆ, ಶಾಲೆಗಳು ಮುಚ್ತಾ ಇದ್ದಾರೆ. KPS ಶಾಲೆಗಳನ್ನ ನಿರ್ಮಿಸ್ತಾ ಇದೀವಿ, ಗುಣಮಟ್ಟದ ಶಾಲೆಗಳಿಗೋಸ್ಕರ ನೀವು ಹಳ್ಳಿಗಳಿರುವಂತಹ ಸಣ್ಣ ಶಾಲೆಗಳನ್ನ ವಿಲೀನಗೊಳಿಸ್ತಾ ಇದ್ದೀರಾ, ಮುಚ್ತಾ ಇದ್ದೀರಾ ಅಂತಂದ್ರೆ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಆಗೋದಿಲ್ವಾ? ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಯಾರಾದ್ರೂ ನಿಮಗೆ ಅದ್ರ ಬಗ್ಗೆ ಏನಾದ್ರು ವರದಿ ಕೊಟ್ಟಿದಾರ? ನಿಮ್ಮ ಹತ್ರ ಏನೋ ತಜ್ಞರ ವರದಿ ಇದೆಯೇ? ಮಕ್ಕಳ ಸಂಖ್ಯೆ ಯಾಕೆ ನಿರ್ದಿಷ್ಟ ಹಳ್ಳಿಗಳಲ್ಲಿ ಅಥವಾ ನಿರ್ದಿಷ್ಟ ಭಾಗದಲ್ಲಿ, ಅಂದ್ರೆ ಯಾವ ಭಾಗದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ? ಹೈದರಾಬಾದ್ ಕರ್ನಾಟಕ ಅಥವಾ ಈಗಿರುವಂತಹ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಮುಂಬೈ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಅಥವಾ ಹಳೆ ಮೈಸೂರು ಭಾಗದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಅಥವಾ ಮಲೆನಾಡ ಭಾಗದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಅಥವಾ ಕರಾವಳಿ ಭಾಗದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂತಹದ್ದು ಏನಾದರೂ ಅಧ್ಯಯನಗಳಿದ್ದಾವೆ? ಇದ್ರೆ ಯಾತಕ್ಕೋಸ್ಕರ ಈ ನಿರ್ದಿಷ್ಟ ಭಾಗದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅನ್ನೋದರ ಬಗ್ಗೆ ಏನಾದರೂ ಒಂದು ಅಧ್ಯಯನ ಮಾಡಿದ್ದೀರಾ? ಆ ಭಾಗದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರೋದಕ್ಕೆ ವಲಸೆ ನೀತಿ ಕೂಡ ಕಾರಣ ಎನ್ನುವಂಥದ್ದು ಏನಾದರೂ ಅಧ್ಯಯನ ಆಗಿದೆ? ಯಾಕಂದ್ರೆ ಇವತ್ತು ಹಳ್ಳಿಗಳಲ್ಲಿ ಅನೇಕರು ಹಳ್ಳಿ ಬಿಟ್ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ. ವಲಸೆ ಹೋಗುವ ಕಾರಣಕ್ಕೆ ಹಳ್ಳಿಗಳಲ್ಲಿ ಮಕ್ಕಳು ಕೂಡ ಅವರ ಪೋಷಕರ ಜೊತೆಗೆ ವಲಸೆ ಹೋಗ್ತಾ ಇದ್ದಾರೆ. ಹೀಗಾಗಿ ಹಳ್ಳಿಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿಬಿಟ್ಟು ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ ಎನ್ನುವಂಥದ್ದು ಏನಾದರೂ ನಿಮಗೆ ಕಂಡಿದೆಯೇ? ಅಧ್ಯಯನದಲ್ಲಿ ಏನಾದರೂ ಕಂಡಿದೆಯೇ? ಅದರ ವರದಿ ಏನಾದರೂ ಅಧಿಕೃತ ವರದಿ ನಿಮ್ಮ ಬಳಿ ಇದೆಯೇ? ಅದು ನಮಗೆ ಗೊತ್ತಿಲ್ಲ. ಅಥವಾ ನೀವು ಯಾವ್ಯಾವ ಹಳ್ಳಿಗಳ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀರೋ ಅಲ್ಲಿ ಖಾಸಗಿ ಶಾಲೆಗಳು ಇದ್ದಾವೆ. ಎಷ್ಟು ಖಾಸಗಿ ಶಾಲೆಗಳು ಇದ್ದಾವೆ? ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕಡಿಮೆ ಇದ್ದಾರೆ, ಆದರೆ ಅದೇ ಹಳ್ಳಿಯಲ್ಲಿ ಅಥವಾ ಪಕ್ಕದ ಹಳ್ಳಿಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಅಂತಂದ್ರೆ ಇದ್ರ ಬಗ್ಗೆ ನೀವು ಯಾತಕ್ಕೋಸ್ಕರ ಒಂದು ಆಕ್ಷನ್ ಪ್ಲಾನ್ ಅನ್ನು ಮಾಡ್ತಾ ಇಲ್ಲ? ಸರ್ಕಾರಿ ಶಾಲೆಗಳಲ್ಲಿ ಆ ನಿರ್ದಿಷ್ಟ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕಡಿಮೆ ಇದ್ದಾರೆ, ಆದರೆ ಖಾಸಗಿ ಶಾಲೆ ಇದ್ದಾರೆ ಎನ್ನುವ ಬಗ್ಗೆ ಆಕ್ಷನ್ ತಗೋಬೇಕಲ್ವಾ? ಅದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ನೀವು ಶಾಲೆಗಳನ್ನ ವಿಲೀನಗೊಳಿಸ್ತಾ ಇದ್ದೀರಾ. ಯಾವ ಶಾಲೆಗಳಲ್ಲಿ ವಿಲೀನ ಆಗ್ತಾ ಇದೆಯೋ ಅಥವಾ ಗೊಳಿಸಿಕೊಳ್ಳುವಂತ ಶಾಲೆಗಳ ಗುಣಮಟ್ಟ ಚೆನ್ನಾಗಿದೆಯೇ? ಇದೇ ಮುಂದೆ ಪ್ರಶ್ನೆ ಇದೆ. ಆಮೇಲೆ ಗುಣಮಟ್ಟವನ್ನು ಹೇಗೆ ನಿರ್ಧರಿಸ್ತೀರಿ? ಗುಣಮಟ್ಟವನ್ನ, ಶಿಕ್ಷಣದ ಗುಣಮಟ್ಟವನ್ನ, ಕಲಿಕಾ ಗುಣಮಟ್ಟವನ್ನ, ಬೋಧನಾ ಗುಣಮಟ್ಟವನ್ನ ಹೇಗೆ ನಿರ್ಧರಿಸ್ತೀರಿ? ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಒಂದು ಮಾನದಂಡಗಳಿದ್ದಾವೆ? ನಮಗೂ ಗೊತ್ತಿಲ್ಲ. ಇನ್ನು ಬಹಳ ಮುಖ್ಯವಾಗಿ ಪಠ್ಯ ಪುಸ್ತಕಗಳ ರಚನೆ 2010 ನಂತರ ಇದುವರೆಗೂ ಹೊಸ ಪಠ್ಯ ಪುಸ್ತಕಗಳ ರಚನೆ ಆಗಿಲ್ಲ. 16 ವರ್ಷಗಳಾದವು, ಹೊಸ ಪಠ್ಯ ಪುಸ್ತಕಗಳ ರಚನೆ ಆಗಿಲ್ಲ. ಕೇವಲ 2 ಬಾರಿ ಮಾತ್ರ ಪರಿಷ್ಕರಣೆ ಆಗಿದೆ. ಹಾಗಿದ್ರೆ ಹೊಸ ಪಠ್ಯ ಪುಸ್ತಕಗಳ ರಚನೆಯನ್ನು ಯಾವಾಗ ಮಾಡ್ತೀರಿ? ನಿಮಗೆ ಅಥವಾ ನಿಮ್ಮ ಸರ್ಕಾರಕ್ಕೆ ಹೊಸ ಪಠ್ಯ ಪುಸ್ತಕಗಳ ರಚನೆ ಮಾಡ್ಬೇಕಂತ ಅನಿಸುತ್ತಲೇ ಇಲ್ವೇ? 16 ವರ್ಷಗಳಲ್ಲಿ ಜಾಗತಿಕವಾಗಿ ಅಂದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ, ವೈಜ್ಞಾನಿಕ ವ್ಯವಸ್ಥೆಯಲ್ಲಿ, ವಿಜ್ಞಾನ ವ್ಯವಸ್ಥೆಯಲ್ಲಿ, ಆರ್ಥಿಕ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳಾಗಿದ್ದಾವೆ. ಅವೆಲ್ಲವನ್ನು ಹೊಸ ಪಠ್ಯ ಪುಸ್ತಕದಲ್ಲಿ ಅಳವಡಿಸ್ಕೊಳ್ಬೇಕನ್ನುವಂತಹ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಯಾಕೆ ನಿಮ್ಮ ಸರ್ಕಾರಕ್ಕೆ ಬರ್ತಾ ಇಲ್ಲ? ಇವೆಲ್ಲವನ್ನು ನಾವು ಯಾರ ಹತ್ರ ಕೇಳಬೇಕು? ಸರ್ಕಾರಿ ಶಿಕ್ಷಣ ಸಚಿವರಿಲ್ಲ ಅಂತಂದ್ರೆ ನಾವು ಇನ್ನು ಯಾರ ಬಳಿ ಇದನ್ನು ಕೇಳಬೇಕಾಗುತ್ತೆ? ಇನ್ನೂ ಕೇಳೋದಕ್ಕೆ ಅನೇಕ ವಿಷಯಗಳಿದ್ದಾವೆ. ಇನ್ನು ಸ್ಟೇಟ್ ಎಜುಕೇಷನ್ ಪಾಲಿಸಿ ಬಗ್ಗೆ ಮಾತಾಡೋಕ್ಕಾಗುತ್ತೆ. ಸ್ಟೇಟ್ ಎಜುಕೇಷನ್ ಪಾಲಿಸಿ, ರಾಜ್ಯ ಶಿಕ್ಷಣ ನೀತಿಯನ್ನ ಥೋರಟ್ ಆಯೋಗದ ನೇತೃತ್ವದ ಆಯೋಗ ಸಲ್ಲಿಸಿ ಮುಂದಿನ ಆಗಸ್ಟ್ಗೆ 1 ವರ್ಷ ಆಗುತ್ತೆ. ಇದುವರೆಗೂ ನೀವು ಯಾವುದೇ ನಿರ್ಣಯ ತಗೊಂಡಿಲ್ಲ. ಏನ್ ಮಾಡ್ತೀರಂತ ಹೇಳ್ತಾ ಇಲ್ಲ. ಇದನ್ನು ಕೇಳಬೇಕಂದ್ರೆ ನಮ್ಮ ಬಳಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಸಚಿವರಿಲ್ಲ. ಇದನ್ನು ಯಾರ ಬಳಿಗೆ ಕೇಳಬೇಕಾಗತ್ತೆ?
ಇಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇಲ್ಲ ಅಥವಾ ಸ್ಟೇಟ್ ಎಜುಕೇಶನ್ ಪಾಲಿಸಿ ಇಲ್ಲದೆ ನೀವು ಯಾವ ಶಿಕ್ಷಣ ನೀತಿ ಅಡಿಯಲ್ಲಿ ಶಾಲೆಗಳನ್ನ ಉನ್ನತ ಶಿಕ್ಷಣವನ್ನು ನಿಭಾಯಿಸ್ತಾ ಇದ್ದೀರಾ? ಇದ್ರ ಬಗ್ಗೆ ಯಾವ ರೀತಿಯ ಪ್ರಶ್ನೆಗಳನ್ನ ನಾವು ಯಾರನ್ನ ಕೇಳಬೇಕಾಗುತ್ತೆ? ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರಂತ ನಾವು ಯಾರನ್ನ ಕೇಳಬೇಕು? ಈ ಯಾವ ಉನ್ನತ ಶಿಕ್ಷಣ ಸಚಿವರಿಲ್ಲ ಅಂತಂದ್ಮೇಲೆ ಗುಣಮಟ್ಟದ ಶಿಕ್ಷಣ ದೊರಕುತ್ತೆ, ಅದನ್ನ ನಿಯಂತ್ರಣ ಮಾಡ್ತಿರೋರು ಯಾರು, ಅದನ್ನ ಮೇಲ್ವಿಚಾರಣೆ ಮಾಡ್ತಿರೋರು ಯಾರು? ಈಗ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗೆ ನೇಮಕಾತಿ ಆಗ್ತಾ ಇದೆ, ಅದಕ್ಕೊಂದು ಸರ್ಚ್ ಕಮಿಟಿ ನೇಮಕಾತಿ ಮಾಡಿದಾರ. ಆ ಸರ್ಚ್ ಕಮಿಟಿಗೆ 93 ಅಭ್ಯರ್ಥಿಗಳು ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಅವರಲ್ಲಿ 3 ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಆದ್ರೆ 3ರಲ್ಲಿ 2 ಅಭ್ಯರ್ಥಿಗಳ ಬಗ್ಗೆ ಸರ್ಚ್ ಕಮಿಟಿಯ ಮುಂದೆ ಅವರ ಹೆಸರು ಬಂದಾಗ ಅವರ ವಿರುದ್ಧ ಆರೋಪ ಪಟ್ಟಿಗಳು 2018 ನಡೆದಿದೆ ಎನ್ನಲಾದಂತಹ ಹಗರಣದ ಬಗ್ಗೆ ಈಗ ಇದಕ್ಕೆ ಪತ್ರಿಕೆಯಲ್ಲಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು? ಇದಕ್ಕೆ ಯಾರು ಜವಾಬ್ದಾರರು? ಸರ್ಚ್ ಕಮಿಟಿಯ ಮುಂದೆ 3 ಉಪಕುಲಪತಿಗಳ ಆಕಾಂಕ್ಷಿಗಳ ಶಾರ್ಟ್ ಲಿಸ್ಟ್ ಮಾಡಿದ ನಂತರ ಅವರಲ್ಲಿ 2 ಹೆಸರ ಹಿಂದಿನ ಹಗರಣಗಳಿದಾವೆ ಎನ್ನುವಂತಹ ವರದಿಗಳು ಡೆಕ್ಕನ್ ಪತ್ರಿಕೆಯಲ್ಲಿ ವರದಿಯಾಗಿದೆ ಅನ್ನೋದನ್ನ ನಾವು ಯಾರ ಗಮನಕ್ಕೆ ತರಬೇಕು? ಈಗ ಅಂತಿಮ ಆಯ್ಕೆ ಮಾಡ್ಬೇಕೆನ್ನುವಂತ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಮರಳಿ ಆ ವರದಿಗಳು ಚರ್ಚೆಗೆ ಬರ್ತಾ ಇದ್ದಾವೆ? ಇದರಿಂದ ಏನಾದರೂ ಪಿತೂರಿ ನಡೀತಾ ಇದೆಯಾ? ದುರುದ್ದೇಶ ಇದೆಯಾ? ಇವೆಲ್ಲವೂ ಏನ್ ನಡೀತಾ ಇದೆ? ಒಂದು ರೀತಿ ಅರಾಜಕತೆ ತುಂಬ್ತಾ ಇದೆಯಲ್ಲ ಉನ್ನತ ಶಿಕ್ಷಣದಲ್ಲಿ ಜೊತೆಗೆ ಮಾತಾಡ್ಬೇಕಂದ್ರೆ ಸಮಾಜ ಕಲ್ಯಾಣ ಇಲಾಖೆ, ನಾವು ಶಿಕ್ಷಣ ಇಲಾಖೆ ಬಗ್ಗೆ ಇಷ್ಟೇ ನಾವು ಸಮಯದ ಅಭಾವದಿಂದ ಹೆಚ್ಚಿಗೆ ವಿಸ್ತರಿಸಕ್ಕೆ ಸಾಧ್ಯ ಇಲ್ಲ. ಇನ್ನು ಉನ್ನತ ಶಿಕ್ಷಣದಲ್ಲಿ ಪದವಿ ತರಗತಿಗಳಿಗೆ ಸಹಾಯಕ ಪ್ರಾಧ್ಯಾಪಕ ನೇಮಕಾತಿ ಮಾಡ್ಕೊಳ್ಬೇಕು, ಅದು ನೇಮಕಾತಿ ಆಗ್ತಾ ಇಲ್ಲ. ಅಥವಾ ಯಾವ ಅನೇಕ ಕಡೆಗಳಿಗೆ ಆಪ್ಷನ್ ಕನ್ನಡ ಎನ್ನುವಂಥದ್ದೇ ಕ್ಲೋಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಯಾರ ಹತ್ರ ಚರ್ಚೆ ಮಾಡೋಕ್ಕೆ ಸಚಿವರಿಲ್ಲ. ಮತ್ತು ಹ್ಯೂಮನಿಟೀಸ್ ಮಾನವಿಕ ವಿಭಾಗದಲ್ಲಿ ಅಡ್ಮಿಷನ್ ಕಡಿಮೆ ಆಗ್ತಿದೆ ಅನ್ನುವಂಥ ವರದಿಗಳು ಬರ್ತಾ ಇದಾವೆ. ಅದ್ರ ಬಗ್ಗೆ ಯಾರನ್ನ ಕೇಳ್ಬೇಕೆನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಮತ್ತು ಉನ್ನತ ಶಿಕ್ಷಣದ ಗುಣಮಟ್ಟದ ಬಗ್ಗೆ ನಾವು ಯಾರನ್ನ ಕೇಳ್ಬೇಕೆನ್ನುವಂಥದ್ದೇ ನಮಗೆ ಅರ್ಥ ಆಗ್ತಾ ಇಲ್ಲ. ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರ ಕೊರತೆ ಇದೆ. ವಿಶ್ವವಿದ್ಯಾಲಯಗಳಲ್ಲಿ ಒಳ ಮೀಸಲಾತಿ ಅನ್ವಯ ಹುದ್ದೆಗಳನ್ನ ಪ್ರಾಧ್ಯಾಪಕ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ಬೇಕಾಗುತ್ತೆ. ಅದರ ಪ್ರಕ್ರಿಯೆ ಎಲ್ಲಿರುವಂತ ಗೊತ್ತಾಗ್ತಾ ಇಲ್ಲ. ಇನ್ನು UGC ಅನೇಕ ರೀತಿಯ ಮಾರ್ಗಸೂಚಿಗಳನ್ನ ಮತ್ತು ಗೈಡ್ಲೈನ್ಸ್ನ ಮತ್ತು ನಿಯಮಗಳನ್ನ ಪ್ರಕಟಿಸ್ತಾ ಹೋಗ್ತಾ ಇದೆ. ಕರ್ನಾಟಕ ಸರ್ಕಾರ ಅದನ್ನು ಯಾವ ರೀತಿ ಅಳವಡಿಸಿಕೊಳ್ಳುತ್ತೆ ಅನ್ನುವಂಥದ್ರ ಬಗ್ಗೆ ನಮಗೆ ಯಾವುದೇ ರೀತಿಯ ಪರಿಕಲ್ಪನೆಯೂ ಇಲ್ಲ, ಒಂದು ಸಾಧ್ಯತೆಗಳು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ನೀವು ಇನ್ನು ಯಾವ ಅರ್ಥದಲ್ಲಿ ನಾವು ಶಿಕ್ಷಣವನ್ನ ನೋಡಬೇಕು ಎನ್ನುವಂಥದ್ದು ನಮಗೆ ಬಹಳ ಆತಂಕದ ಪ್ರಶ್ನೆ ಆಗುತ್ತೆ. ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ಬಗ್ಗೆ ಮಾತಾಡೋದಾದ್ರೆ ಈ ಉನ್ನತ ಶಿಕ್ಷಣ ಅಥವಾ ಪ್ರಾಥಮಿಕ ಶಿಕ್ಷಣ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಗೆ ನೇರ ಸಂಪರ್ಕ ಇದೆ. ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಮತ್ತು ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ನೀವು ನೋಡಿದ್ದೀರಾ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ಕಾಲರ್ಶಿಪ್ ಕುರಿತಂತೆ ಕಳೆದ 15 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮುಷ್ಕರ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಅದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ. ಯಾತಕ್ಕೋಸ್ಕರ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಯಾರನ್ನೇ ಕೇಳಬೇಕಾಗತ್ತೆ. ನಾವು ಸಮಾಜ ಕಲ್ಯಾಣ ಇಲಾಖೆ ಕೆಲವು ಅಧಿಕಾರಿ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಮೈಸೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವೀಧರರು ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಂತಂದ್ರೆ ಒಂದು ಪೇರೆಂಟ್ ಆರ್ಗನೈಸೇಷನ್ ನಾವು ಸಂಪೂರ್ಣ ನಿಯಂತ್ರಣದ ಇಲ್ಲದೆ ನಡೀತಾ ಇದೆ ಅಂತ ಹೇಳ್ಬೇಕಾಗತ್ತೆ. ಇದಕ್ಕೂ ಮೊದಲು ಕೆಲವು ದಶಕಗಳ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯಿಂದಲೇ ಪರಿಶಿಷ್ಟ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ನೇರವಾಗಿ ಶುಲ್ಕ ಮತ್ತು ಸ್ಕಾಲರ್ಶಿಪ್ ಅವರ ಖಾತೆಗೆ ಹೋಗ್ತಾ ಇತ್ತು ಅಥವಾ ಕಾಲೇಜ್ನ ಖಾತೆಗೆ ಹೋಗ್ತಾ ಇತ್ತು. ಈಗ ಅದನ್ನು ಬದಲಾಯಿಸ್ಬಿಟ್ಟು ಪರಿಶಿಷ್ಟ ಸಮುದಾಯ ವಿದ್ಯಾರ್ಥಿಗಳು ಶುಲ್ಕವನ್ನು ತುಂಬಬೇಕು, ಆ ನಂತರ ರೀಂಬರ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ, ಇದುವರೆಗೂ ಅವ್ರ ಶುಲ್ಕ ತುಂಬೋದಕ್ಕೆ ಅವ್ರ ಹತ್ರ ದುಡ್ಡಿರೋದಿಲ್ಲ, ಆದ್ರೂ ಸಾಲ ಮಾಡ್ಬಿಟ್ಟು ಶುಲ್ಕ ತುಂಬಿರ್ತಾರೆ. ಆದರೆ ತುಂಬಿದ ಶುಲ್ಕಕ್ಕೆ ರೀಂಬರ್ಸ್ಮೆಂಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಪಿಲ್ಲರ್ ಅಂಡ್ ಪೋಸ್ಟ್ ಅಂತ ಕರಿತಾ ಇದೀವಲ್ಲ, ಆ ತರ ಅವ್ರನ್ನ ಅಲಿದಾಡಿಸ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಇದನ್ನ ನೀವು ಯಾವ ರೀತಿ ಇದನ್ನ ನಾವು ಯಾರ ಬಳಿ ಕೇಳ್ಬೇಕಂತ ನಾವು ಹೇಳ್ಬೇಕಾಗತ್ತೆ. ಮತ್ತು ಫೆಲೋಶಿಪ್ PhD ಸೇರ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ, ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ಕೊಡಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಅನೇಕ ಕಡೆಗಳಿಗೆ ಫೆಲೋಶಿಪ್ಪೇ ಕೊಡ್ತಾ ಇಲ್ಲ. ಇದು ಯಾವ ಆಧಾರದಲ್ಲಿ, ಯಾವ ಮಾನದಂಡದಲ್ಲಿ ಫೆಲೋಶಿಪ್ ಕೊಡ್ತಾ ಇಲ್ಲ? ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ಕೊಡೋದಿಲ್ಲ ಅಂತಂದ್ರೆ ಇದನ್ನು ನೀವು ಯಾವ ರೀತಿ ಅರ್ಥೈಸ್ಬೇಕಾಗತ್ತೆ? ಯಾಕೆ ನೀವು ಫೆಲೋಶಿಪ್ ಕೊಡ್ತಾ ಇಲ್ಲ? ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ನೀವು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ಕೊಡ್ತಾ ಇಲ್ಲ ಅಥವಾ ಒಂದು ನಾಮಿನಲ್ ಪ್ರೈಸ್ ಕೊಡ್ತಾ ಇದ್ದೀರಾ ಅಂತಂದ್ರೆ ಇದು ಅತ್ಯಂತ ಅನ್ಯಾಯವಾದಂಥ ಕ್ರಮ ಅಲ್ವೇ? ಇದನ್ನು ನಾವು ಯಾರ ಬಳಿ ಪ್ರಶ್ನಿಸಬೇಕು. ಇನ್ನು ಮತ್ತು ವರ್ಷಕ್ಕೆ ಸರಾಸರಿ ಕೇವಲ 20 ವಿದ್ಯಾರ್ಥಿಗಳನ್ನು ಮಾತ್ರ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ಳಾಗ್ತದೆ ಅಂತಂದ್ರೆ ಸಂಶೋಧನಾ ಆಸಕ್ತರಾದ ವಿದ್ಯಾರ್ಥಿಗಳ ಬಗ್ಗೆ ನಿಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯ ಕಾಳಜಿಗಳಿಲ್ಲ ಅಂತ ಹೇಳ್ಬೇಕಾಗತ್ತೆ. ಇನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಂದಿರುವಂತ ಆರೋಪ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತನಿಖೆ ಮಾಡಬೇಕು. ಆರೋಪದ ಪ್ರಕಾರ PhD ಸೇರ್ಕೊಳ್ಬೇಕಂದ್ರೆ ನೆಟ್ಟು
KCET ಪಾಸ್ ಆಗದೆ ಹೋದ್ರೆ ಅವರಿಗೆ ಪ್ರವೇಶ ಪರೀಕ್ಷೆ ಮಾಡ್ತಾರೆ, ಆ ನಂತರ ಸಂದರ್ಶನ ಮಾಡ್ತಾರೆ, ಆ ನಂತರ ಲಿಸ್ಟ್ ಬಿಡ್ತಾರೆ. ಅಥವಾ ನೆಟ್ಟು KCET ಪಾಸ್ ಆದ್ರೆ ನೇರವಾಗಿ ಸಂದರ್ಶನ ಮಾಡ್ತಾರೆ, ಆ ನಂತರ ಲಿಸ್ಟ್ ಬಿಡ್ತಾರೆ. ಆದ್ರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇವೆಲ್ಲವನ್ನು ನೀವು ಗಾಳಿಗೆ ತೂರಿ ನೇರವಾಗಿ ಸಂಶೋಧನಾ ವಿದ್ಯಾರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಿದ್ರೆ ಎನ್ನುವಂಥದ್ದನ್ನ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇದಕ್ಕೆ ನಾವು ಯಾರನ್ನ ಕೇಳಬೇಕಾಗತ್ತೆ? ಇನ್ನು ಅದು ಮುಖ್ಯವಾಗಿ ಫೆಲೋಶಿಪ್, ಸ್ಕಾಲರ್ಶಿಪ್ ಅಥವಾ ಫೆಲೋಶಿಪ್ ಕೊಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ಕೇಂದ್ರ ಸರ್ಕಾರ 60%, ನೀವು 40% ಕೊಡ್ಬೇಕನ್ನೋದು ನಿಜ. ಅದೆಲ್ಲವನ್ನು ತುಂಬಿ ನೀವು ಕೊಡ್ಬೇಕು ಹೊರತಾಗಿ ಇಲ್ಲಿನ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಶಿಕ್ಷಣ ಸಮವರ್ತ ಪಟ್ಟಿಯಲ್ಲಿ ಬರುತ್ತೆ ಅನ್ನೋದು ಅರ್ಥ. ಈ ಹಣಕಾಸಿನ ಜವಾಬ್ದಾರಿ, ಸ್ಕಾಲರ್ಶಿಪ್ನ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇರುತ್ತೆ. ಕೇಂದ್ರದಿಂದ ಬರಬೇಕಾದ 60% ನೀವು ತಂದ್ಕೊಂಡ್ಬಿಟ್ಟು ನೀವು 100% ಸ್ಕಾಲರ್ಶಿಪ್ ಅನ್ನ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿಗಳು ಕೊಡಬೇಕಾಗತ್ತೆ. ಆದ್ರೆ ಸ್ಕಾಲರ್ಶಿಪ್ ನೀವು ಕೊಡ್ತಾ ಇಲ್ಲ, ಮತ್ತು ನಿಮ್ಮ 40% ಸಹ ನೀವು ಕೊಡ್ತಾ ಇಲ್ಲ. ಮತ್ತು ಕೇಂದ್ರದಿಂದ ಕೊಡ್ಲಿಲ್ಲ ಅಂದ್ರೆ ನೀವು ಅದನ್ನ ಕೈಯಿಂದ ತುಂಬಿಕೊಡ್ಬೇಕಾಗತ್ತೆ. ಇದೇ ಸಾರ್ವಜನಿಕ ಶಿಕ್ಷಣದ ಉದ್ದೇಶ. ಯಾವ ಜವಾಬ್ದಾರಿಯನ್ನು ನೀವು ಹೊರತಾ ಇಲ್ಲ ಅಂತಂದ್ರೆ ನಾವು ಯಾವ ಅರ್ಥದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಮತ್ತು ಉನ್ನತ ಶಿಕ್ಷಣ ಬಗ್ಗೆ ಮಾತಾಡ್ಬೇಕಾದ್ರೆ UCMS ಅಂತ ಒಂದು ಆನ್ಲೈನ್ ಪೋರ್ಟಲ್ ಇದೆ. ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಇನ್ನು ಆಫ್ಲೈನ್ ಅಂದ್ರೆ ಹಾರ್ಡ್ ಕಾಪಿಯಲ್ಲಿ ಸ್ವೀಕರಿಸೋದಿಲ್ಲ, ಎಲ್ಲ ಡಿಜಿಟಲ್ ಮೂಲಕ ಸ್ವೀಕರಿಸುತ್ತೆ ಅಂತ ಹೇಳ್ಬಿಟ್ಟು UCMS ಅಂತ ಒಂದು ಪೋರ್ಟಲ್ ಮಾಡಿದ್ದಾರೆ. ಆ ನಾಡ್ ಪೋರ್ಟಲ್ ಉಚಿತ. ಆಕ್ಚುಲಿ ಅಲ್ಲಿ ನೀವೇನು ಅಪ್ಲೋಡ್ ಮಾಡ್ತೀರಾ, ಡಿಜಿಟಲ್ ದಾಖಲೆಗಳನ್ನ ಅಪ್ಲೋಡ್ ಮಾಡ್ತೀರ, ಅದು ಉಚಿತ ಅಂತ ಇದ್ರೂ ಸಹ ಅದಕ್ಕೋಸ್ಕರ ಅನೇಕ ಕಡೆಗಳಿಗೆ 1800 ರಿಂದ 2000ವರೆಗೆ ಅಪ್ಲೋಡಿಂಗ್ ಶುಲ್ಕ, ಸಂಸ್ಕರಣಾ ಶುಲ್ಕ ತಗೋತಾ ಇದಾರೆ ಅನ್ನುವಂಥ ಆರೋಪಗಳು ಬಂದಿವೆ. ಅದ್ರ ಬಗ್ಗೆ ಯಾಕೆ ಕ್ರಮ ತಗೊತಾ ಇದ್ದೀರಾ? ಇನ್ನು LMS ಅಂತ ಹೇಳ್ಬಿಟ್ಟು NEP ಸಂದರ್ಭದಲ್ಲಿ ಜಾರಿಗೊಳಿಸಿದ್ದಾರೆ, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಅದು ಅತ್ಯಂತ ಆರ್ಥಿಕ ಹಗರಣ ಮತ್ತು ಒಂದು ಬೌದ್ಧಿಕ ದಾರಿದ್ರ್ಯದ ಸಂಕೇತವಾಗಿದೆ. ಸಂಪೂರ್ಣವಾಗಿ ಶಿಕ್ಷಣ ವ್ಯವಸ್ಥೆಯನ್ನು ದಿಕ್ಕು ತಪ್ಪಿಸುವಂತ LMS ವ್ಯವಸ್ಥೆಯನ್ನ ನೀವು ನಿಲ್ಲಿಸ್ತೀವಂತ ಆರಂಭದಲ್ಲಿ ಭರವಸೆ ಕೊಟ್ಟಿದ್ರು. ಆದ್ರೆ ಈಗ ಇನ್ನೂ ಮುಂದುವರಿತಾ ಇದೆ. ಇದರ ಬಗ್ಗೆ ನಾವು ಯಾರನ್ನು ಪ್ರಶ್ನಿಸಬೇಕು? ಇನ್ನು ಮೈಸೂರು ವಿಶ್ವವಿದ್ಯಾಲಯ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ ಬೋಧಕೇತರ ಸಿಬ್ಬಂದಿ, ಅಲ್ಲಿ ಬಂದಿದ್ದ ಆರೋಪಗಳು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಈ 400 ರಿಂದ 1000 ಅಲ್ಲಿ ಇರಬೇಕಾಗಿರುವಂಥದ್ದು ಕೇವಲ 400ಕ್ಕಿಂತಲೂ ಕಡಿಮೆ ಬೋಧಕೇತರ ಸಿಬ್ಬಂದಿಗೆ ಅವಕಾಶ ಇದ್ರೂ ಸಹ ಅಲ್ಲಿ ಸುಮಾರು 1200ಕ್ಕಿಂತಲೂ ಹೆಚ್ಚು ಬೋಧಕೇತರ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಲಾಗಿದೆ ಅನ್ನುವಂಥದ್ದು ಆರೋಪಗಳು ಬರ್ತಾ ಇದ್ದಾವೆ. ಇದನ್ನು ನಾವು ಯಾರ ಬಳಿ ಪ್ರಶ್ನಿಸಬೇಕು? ವಿದ್ಯಾರ್ಥಿಗಳಿಗೆ ಒಂದು ಕ್ರಮಬದ್ಧವಾದ, ಒಂದು ಸೂತ್ರಬದ್ಧವಾದ ಮತ್ತು ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ಯಾವುದೇ ರೀತಿಯ ಒಂದು ದಾರಿಗಳು, ಮಾನದಂಡಗಳು ಇಲ್ದಾನೆ, ಒಂದು ಶಿಸ್ತು ಇಲ್ದಾನೆ, ಒಂದು ನಿಯಮಗಳಿಲ್ದಾನೆ ಸಂಪೂರ್ಣವಾಗಿ ಅರಾಜಕತೆ ತುಂಬಿಕೊಂಡಿದೆ. ಇದನ್ನು ನಾವು ಯಾರನ್ನ ಪ್ರಶ್ನೆ ಮಾಡೋಕ್ಕಾಗತ್ತೆ? ಇನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಮರಳಿ ಬರೋದಾದ್ರೆ SCSP TSP ಅನ್ನು ನೀವೇನು ಘೋಷಣೆ ಮಾಡಿದ್ರೆ ಈ ಬಜೆಟ್ ಅಲ್ಲಿ, ಅದರ ಡಿಸ್ಪರ್ಸ್ ಯಾವ ರೀತಿ ಆಗ್ತದೆ, ಹೇಗೆ ಎಲ್ಲ ಇಲಾಖೆಗಳಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ, ಮಾನಿಟರ್ ಯಾರು ಮಾಡ್ತಾ ಇದ್ದಾರೆ, ಯಾರು ಮಾನಿಟರ್ ಮಾಡ್ತಾ ಇದ್ದಾರೆ, ಮತ್ತು PTCL ಕಾಯ್ದೆ ಬಗ್ಗೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು? ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಜವಾಬ್ದಾರಿಗಳನ್ನ, ಇಷ್ಟೊಂದು ಜವಾಬ್ದಾರಿ ಇರುವಂತಹ ಸಂದರ್ಭದಲ್ಲಿ ಅದಕ್ಕೊಬ್ಬ ಇಲಾಖೆಯ ಸಚಿವರು ಇಲ್ಲ ಅಂತಂದ್ರೆ ನಾವು ಯಾರನ್ನ ಪ್ರಶ್ನಿಸಬೇಕು? ಈ ಹಿಂದೆ ನಿಮ್ಮ ಸರ್ಕಾರದ 3 ವರ್ಷಗಳ ಅವಧಿಯಲ್ಲಿ SCSP TSP ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳಲಾಗಿತ್ತು ಅನ್ನುವಂಥದ್ದನ್ನ ಸಾಕ್ಷಿ ಸಮೇತ, ಆಧಾರ ಸಮೇತ, ದಾಖಲೆ ಸಮೇತ ಆರೋಪ ಮಾಡಿದಾಗ ಸಹ ನೀವು ಯಾರು ಅದಕ್ಕೆ ಪ್ರತಿಕ್ರಿಯಿಸದೆ ನಿರ್ಲಕ್ಷ್ಯ ಮಾಡಿದ್ರಿ. ಈಗಲೂ ಸಹ ಆ ಹಣ ದುರ್ಬಳಕೆ ಆಗ್ತಾ ಇದೆ ಅನ್ನೋದು ನಿಜವಾದ್ರೆ ಅದನ್ನು ನಾವು ಯಾರ ಬಳಿ ಪ್ರಶ್ನಿಸಬೇಕು? ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಇಲ್ಲದೆ ಇದ್ದಾಗ ನಾವು ಯಾರ ಬಳಿ ಪ್ರಶ್ನಿಸಬೇಕು? SCSP TSP ಇರುವ ವಿಶೇಷ ಘಟಕ ಯೋಜನೆ ಇದೆ. ಅದರ ಉದ್ದೇಶವೇ ಎರಡೇ, ಒಂದು ಶಿಕ್ಷಣ ಮತ್ತು ಅಸೆಟ್ ಕ್ರಿಯೇಷನ್ ಫಾರ್ ಪರಿಶಿಷ್ಟ ಸಮುದಾಯಗಳ ಆಸ್ತಿ ನಿರ್ಮಾಣ ಮತ್ತು ಶಿಕ್ಷಣ, ಎರಡೇ ಉದ್ದೇಶ ಇದೆ. ಅದರ ಆಚೆಗೆ ಅದು ದುರ್ಬಳಕೆ ಆಗ್ತಾ ಇದೆ ಅನ್ನೋದನ್ನು ನಾವು ಪದೇ ಹೇಳಿದ್ರೂ ಕೂಡ ಅದನ್ನು ನೀವು ಗಮನಕ್ಕೆ ತಗೊಳ್ತಾ ಇಲ್ಲ. ಈ ಬಾರಿಯೂ ಅದು ದುರ್ಬಳಕೆ ಆಗ್ತಾ ಇರೋದು ನಿಜ ಆದ್ರೆ ಅದನ್ನು ನಾವು ಯಾರಿಗೆ ಹೇಳ್ಕೊಳ್ಬೇಕಾಗತ್ತೆ? ಇದು ಸಮಾಜ ಕಲ್ಯಾಣ ಇಲಾಖೆಯ ಕಥೆ. ಆದ್ರೆ ಇನ್ನು ಕೃಷಿ ಇಲಾಖೆಯು ಸಚಿವರೆಲ್ಲ ಈಗ ನೀವೇ ಹೇಳ್ತಾ ಇದ್ದೀರಾ, ಬರ ಪೀಡಿತ, ಇದು ಬರಗಾಲ ವರ್ಷ ಆಗ್ತಾ ಇದೆ, ನೀವು ಜಲಾಶಯಗಳ ನೀರನ್ನು ಹೆಚ್ಚಿಗೆ ಬಳಸಬೇಡಿ, ನೀರು ಹೆಚ್ಚಿಗೆ ಬಳಸುವಂತಹ ಬಿತ್ತನೆಯನ್ನು ಮಾಡಬೇಡಿ, ಕೃಷಿಯನ್ನು ಮಾಡಬೇಡಿ ಅಂತ ನೀವೇ ಹೇಳಿಕೆ ಕೊಡ್ತೀರಾ. ಅದಕ್ಕೆ ಒಬ್ಬ ಕೃಷಿ ಸಚಿವರಿಲ್ಲ, ಬಿತ್ತನೆ ಬೀಜ ಸಿಗ್ತಾ ಇಲ್ಲ, ರಸಗೊಬ್ಬರಗಳು ಸಿಗ್ತಾ ಇಲ್ಲ. ಹಾಗಿದ್ರೆ ಯಾವ ರೀತಿಯ ಬಿತ್ತನೆ ಮಾಡಬೇಕು, ಯಾವ ರೀತಿಯ ಕೃಷಿಯನ್ನು ಆಧರಿಸಬೇಕು, ಆ ಮುಂದಿನ ದಾರಿಗಳೇನು? ಕೃಷಿ ಸಚಿವರ ಮೇಲೆ ಅತ್ಯಂತ ಜವಾಬ್ದಾರಿಗಳಿದ್ದಾವೆ. ಇದ್ರ ಬಗ್ಗೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು? ಮಾನ್ಯ ಮುಖ್ಯಮಂತ್ರಿಗಳೇ, DK ಶಿವಕುಮಾರ್ ಅವರ ನಿಮ್ಮ ಬಳಿಗೆ ನಾವು ಮತ್ತೆ ಕೇಳ್ತಾ ಇದೀವಿ. ಇದು ಅತ್ಯಂತ ಬೇಜವಾಬ್ದಾರಿ, ಜನವಿರೋಧಿ ರೀತಿಯಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಕೃಷಿ ಇಲಾಖೆಗೆ ರೈತರು ದಿಕ್ಕೆಟ್ಟಿದ್ದಾರೆ. ಅಲ್ಲಿ ಅವ್ರ ಬೆಳೆಗೆ ಕನಿಷ್ಠ ಬೆಂಬಲ ಸಿಗ್ತಾ ಇಲ್ಲ. ಅವ್ರಿಗೊಬ್ಬ ಮಾರ್ಗದರ್ಶನ ಮಾಡುವಂಥ ಸಚಿವರು ಬೇಕಾಗುತ್ತೆ. ಅನೇಕ ರೀತಿಯ ಜವಾಬ್ದಾರಿಗಳಿದ್ದಾವೆ. ಕೃಷಿ ಸಚಿವರ ಮುಂದಿರುವಂಥ ಸಮಯದ ಅಭಾವದಿಂದ ನಾವು ಹೆಚ್ಚಿಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಕೃಷಿ ಸಚಿವರ ಮೇಲೆ ಅನೇಕ ರೀತಿಯ ಜವಾಬ್ದಾರಿಗಳಿದ್ದಾವೆ.
ಆದರೆ ಆ ಜವಾಬ್ದಾರಿ ನಿಭಾಯಿಸುವಂಥ ಸಚಿವರು ಇಲ್ಲ ಅಂತಂದಾಗ ನೀವು ಕೃಷಿ ಇಲಾಖೆ ಬಗ್ಗೆ ನಾವು ಯಾವ ರೀತಿಯ ಭರವಸೆಗಳು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಎಲ್ಲ ಪ್ರಶ್ನೆಗಳಿದ್ದಾವೆ ಮುಖ್ಯಮಂತ್ರಿಗಳೇ. ನೀವು ಕನಿಷ್ಠ ಜವಾಬ್ದಾರಿಯುತದಿಂದ ಕಾರ್ಯನಿರ್ವಹಿಸಿ. ನಿಮ್ಮಲ್ಲಿರುವಂಥದ್ದು ಕೇವಲ 2 ವರ್ಷ, ಅದರಲ್ಲಿ ಮುಂದಿನ ಕಳೆದ ಲಾಸ್ಟ್ 6 ಮಂತ್ಸ್ ಅಂದರೆ 2027 ಅಕ್ಟೋಬರಿಂದ ನಿಮಗೆ ಯಾವುದೇ ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ವರ್ತಿಸ್ತಾರೆ ಅಂತ ನಮ್ಗೆ ಗೊತ್ತಿದೆ. ಅದು ಎಲೆಕ್ಷನ್ ಇಯರ್ ಆಗೋಗ್ಬಿಡುತ್ತೆ, ಚುನಾವಣಾ ತಿಂಗಳುಗಳಾಗೋಗ್ಬಿಡ್ತವೆ, ಸಂಪೂರ್ಣವಾಗಿ ಚುನಾವಣೆ ಕಡೆ ಕೇಂದ್ರೀಕರಣಗೊಳಿಸಿಲ್ಲ ಅಂತ ನಮ್ಗೆ ಗೊತ್ತಿದೆ. ಇನ್ನು ಉಳಿದಂಥ 1.5 ವರ್ಷ 1 ವರ್ಷದಲ್ಲಿ ನೀವು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ, ಅದರ ಮುನ್ಸೂಚನೆಯಾಗಿ ನಮಗೆ ಅತ್ಯಂತ ನಿರಾಶೆ ಮೂಡಿಸುವಂತಹ, ಆತಂಕ ಮೂಡಿಸುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಈ ತರಹದ ಜನವಿರೋಧಿಯಾಗಿ, ಪ್ರಜಾಪ್ರಭುತ್ವ ವಿರೋಧಿಯಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದರೆ ಇದನ್ನು ನಾವು ಕಟುವಾಗಿ ಟೀಕಿಸಬೇಕಾಗತ್ತೆ. ನಮ್ಗೆ ಒಂದು ಹಕ್ಕಿದೆ, ಮತದಾರರಿಗೆ ಒಂದು ಪ್ರಜಾತಾಂತ್ರಿಕ ಹಕ್ಕಿದೆ, ನಾವು ಟೀಕಿಸಬೇಕಾಗತ್ತೆ ಮತ್ತು ಪ್ರತಿಭಟನೆ ಮಾಡಬೇಕಾಗತ್ತೆ. ದಯವಿಟ್ಟು ಈ ರೀತಿಯ ಪ್ರತಿಭಟನೆಗೆ ಅವಕಾಶ ಕೊಡದೇನೆ ಈ ಕೂಡಲೇ ಎಲ್ಲ ಇಲಾಖೆಗೂ ಉಳಿದ 20 ಸಚಿವರ ಸ್ಥಾನಗಳನ್ನು ನೇಮಕಾತಿ ಮಾಡ್ಕೊಳ್ಳಿ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಿ, ಅದರಲ್ಲಿಯೂ ಶಿಕ್ಷಣ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೃಷಿ ಇಲಾಖೆಗೆ ಸಚಿವರನ್ನು ನೇಮಕಾತಿ ಮಾಡಿ ಅಂತ ಮತ್ತೆ ಆಗ್ರಹಿಸ್ತೀನಿ. ನಮಸ್ಕಾರ.